ಹಳೆ ನೋಟುಗಳ ವಿನಿಮಯ ರದ್ದು ಸಾಧ್ಯತೆ. ಹಳೆ ನೋಟುಗಳ ಠೇವಣಿಗೆ ಅವಕಾಶ. ಪೆಟ್ರೋಲ್ ಬಂಕ್ನಲ್ಲಿ ಸಿಕ್ತಿದೆ ಕಾಸು. ಕರ್ನಾಟಕದಲ್ಲಿ ಐಟಿ ಸರ್ಜಿಕಲ್ ಸ್ಟ್ರೈಕ್. ಒಂದೇ ದಿನ 35 ಕೋಟಿ ರೂಪಾಯಿ ವಶ. ಫೈನಾನ್ಷಿಯರ್ ಮನೆಯಲ್ಲಿ 16 ಕೋಟಿ ಸೀಸ್. ಬೇರೆಯವರ ಹಣವನ್ನ ಅಕೌಂಟ್ಗೆ ಹಾಕಬೇಡಿ. ತೆರಿಗೆ ವಂಚನೆಯಲ್ಲಿ ಸಿಕ್ಕಿಬಿದ್ದರೆ ಕಠಿಣ ಕ್ರಮ. ಕೇಂದ್ರ ಸರ್ಕಾರದಿಂದ ಖಡಕ್ ಎಚ್ಚರಿಕೆ. ಹೀಗೆ ಮುಂದುವರೆದರೆ ದೇಶದಲ್ಲಿ ದಂಗೆ. ವಿನಿಮಯ ಮಿತಿ ಇಳಿಸಿದ್ದು ಯಾಕೆ? ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಗರಂ. ರನ್ವೇಗಳಾಗಿ ಹೈವೇಗಳ ಬಳಕೆ. ಐಎಎಫ್ನಿಂದ ನಡೆಯುತ್ತಿದೆ ಅಭ್ಯಾಸ. ಲಕ್ನೋ ಆಗ್ರಾ ಹೆದ್ದಾರಿಯಲ್ಲಿ ಇಳಿದ ಯುದ್ಧ ವಿಮಾನ. 500 ಹಾಗೂ 1,000 ರೂಪಾಯಿ ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ಎಟಿಎಂ ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನ ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ 1,000 ರೂಪಾಯಿ ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.